ಯಾರು ಹಿಂದೆ ಮಾತಾಡೋರು ಮುಂದೆ ಮಾತಾಡೋರು ಎಲ್ಲ ಕಾಲಕ್ಕೆ ಇರತ್ತಾರ. ಅವರು ಹಿಂದೆ ಮಾತಾಡಕತ್ತಾರಂದ್ರೆ ಇಷ್ಟ ತಿಳ್ಕೊಬೇಕು. ಅವ್ರಿಗಿಂತ ನಾವು 4 ಹೆಜ್ಜೆ ಮುಂದದೀವಿ ಅಂತ ತಿಳ್ಕೊಬೇಕು. ಅಟ್ಟ ಮುಂದಿದ್ದವ್ರು ಮುಂದೆ ಮಾತಾಡ್ತಾರೆ. ಹಿಂದೆ ಮಾತಾಡಕತ್ತಾರಂದ್ರೆ ಹಿಂದೆ ಮಾತಾಡೋರ್ಕಿಂತ 3 ಹೆಜ್ಜೆ ನಾವು ಮುಂದದೀವಿ, ಅದಕ್ಕೆ ನಮ್ಮ ಬಗ್ಗೆ ಅವ್ರು ಮಾತಾಡಕತ್ತಾರೆ ಅಂತ ತಿಳ್ಕೊಂಡ್ಬಿಟ್ರೆ ನಿಮ್ಮ ಹಿಂದೆ ಮಂದಿ ಮಾತಾಡಕತ್ತಾರಂದ್ರೆ ನೀವು ದೊಡ್ಡರಾಗಿರಿ ಅಂತ ತಿಳ್ಕೊಂಬಿಡ್ರಿ. ಯಾಕಂದ್ರೆ ಅವ್ರು ಹಂಗೆ ಮಾತಾಡ್ತಿರ್ತಾರೆ. ಮಾತಾಡೋರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಆಡ್ತಾರೆ ನೋಡ್ರಿ ನೀವು. ಈ ಫುಟ್ಬಾಲ್ ಓದ್ದಂಗೆ ಓದಿತಿರ್ತಾರೆ. ಫುಟ್ಬಾಲ್ ಓದ್ದಂಗೆ ಓದಿತಿರ್ತಾರೆ. ಎಲ್ಲರನ್ನು ಭಾಳ ಮಂದಿ ಅನ್ಕೊಂತಿರ್ತಾರೆ ಹಂಗೆ. ಫುಟ್ಬಾಲ್ ಆಟ ನೋಡ್ರಿ ನೀವು. ಫುಟ್ಬಾಲ್ ಆಟ ಆಡೋರು ಈ ಕಡೆದವರು ಓದಿತಾರೆ, ಆ ಕಡೆದವರು ಓದಿತಾರೆ. ಈ ಕಡೆದವರು ಓದಿಯಾಕತ್ತಾರ, ಆ ಕಡೆದವರು ಓದಿಯಾಕತ್ತಾರ. ಆದ್ರೆ ಉದ್ದೇಶ ಏನೈತಿ? ಇಬ್ಬರದು ಗೋಲ್ ಮುಟ್ಟಿಸ್ಬೇಕಂತನೇ ಐತಿ. ಇಬ್ಬರು ಓದ್ಯಾಕತ್ತಿದ್ದು ಬಾಲನ್ನ ಗೋಲ್ ಮುಟ್ಟಿಸ್ಬೇಕಂತನ ಓದ್ಯಾಕತ್ತಾರ. ಮತ್ತೆ ಯಾವ ಫುಟ್ಬಾಲ್ ಹವಾ ತುಂಬ್ಕೊಂಡೈತಿ ಅದನ್ನ ಓದಿತಾರ. ಹವಾ ಇಲ್ಲಾರ್ದು ಫುಟ್ಬಾಲ್ ಓದ್ಯಾಕ ಬರಂಗಿಲ್ಲ. ಇದನ್ನ ತಲೆಯಾಗ ಇಟ್ಕೋಬೇಕು. ಈ ಕಡೆದವ್ರು ಓದ್ಯಾಕತ್ತಿದ್ದು ಗೋಲ್ ಮುಟ್ಟಿಸ್ಬೇಕಂತನ ಓದ್ಯಾಕತ್ತಾರ, ಆ ಕಡೆದವ್ರು ಓದ್ಯಾಕತ್ತಿದ್ದು ಗೋಲ್ ಮುಟ್ಟಿಸ್ಬೇಕಂತನ ಓದ್ಯಾಕತ್ತಾರ. ನಮ್ಮ ಜೀವನದೊಳಗೆ ಯಾರು ನಮ್ಮನ್ನು ಫುಟ್ಬಾಲ್ ಓದ್ದಂಗೆ ಓದ್ಯಾಕತ್ತಾರ ಅಂದ್ರೆ ನಮ್ಮನ್ನು ದೊಡ್ಡ ಗೋಲ್ ಮುಟ್ಟಿಸಕ್ಕ ಓದ್ಯಾಕತ್ತಾರ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಅಟ್ಟು ಚುಕ್ಕ ಯಾರು? ಅದನ್ನ ಬಿಟ್ಟು ಅಂದಿದ್ದ ಮಾತಿಗೆ ಮನಸ್ಸಿಗೆ ಮಾಡ್ಕೊಂಡು ಕುಂತ್ಬಿಟ್ರೆ ಮನುಷ್ಯ ಸಾಯ ಹೊಡೆದು ಬಿಡ್ತೈತೆ ಮಂದಿ.